ಆಲಮಟ್ಟಿ ಜಲಾಶಯದ ಸಂಗ್ರಹ ಸಾಮರ್ಥ್ಯ ಏರಿಕೆಗೆ ಸಿದ್ಧತೆಯನ್ನ ಮಾಡಲಾಗಿದೆ. ಆಲಮಟ್ಟಿ ಜಲಾಶಯದ ಸಂಗ್ರಹ ಸಾಮರ್ಥ್ಯ ಏರಿಕೆಗೆ ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನ ಮಾಡಲಾಗಿದೆ. 519.60 ಮೀಟರ್ ನೀರು ಸಂಗ್ರಹ ಸಾಮರ್ಥ್ಯವಿರುವ ಡ್ಯಾಮ್ ಇದು. 524.256 ಮೀಟರ್ ನೀರು ಸಂಗ್ರಹಿಸುವುದಕ್ಕೆ ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನ ಮಾಡಲಾಗಿದೆ. ಸುಪ್ರೀಂ ಕೋರ್ಟ್ ಸಹ ರಾಜ್ಯ ಪರವಾಗಿ ಆದೇಶವನ್ನು ನೀಡುವ ನಿರೀಕ್ಷೆ ಕೂಡ ಇದೆ. ನೀರು ಸಂಗ್ರಹಿಸಿದ್ರೆ ಹಿನ್ನೀರಿನ ವ್ಯಾಪ್ತಿಯಲ್ಲಿ ಮುಳುಗಡೆಯ ಭೀತಿ ಇದೆ. 22 ಗ್ರಾಮಗಳು, ಲಕ್ಷಾಂತರ ಎಕರೆ ಜಮೀನು ಕೂಡ ಮುಳುಗಡೆಯಾಗುವ ಭೀತಿ ಇದೆ. ಈ ಬಗ್ಗೆ ಅಧಿವೇಶನದಲ್ಲಿ ಸುದೀರ್ಘವಾಗಿ ಚರ್ಚೆಯಾಗಬೇಕು. ಹಿನ್ನೀರಿನ ವ್ಯಾಪ್ತಿಯ ಜನರಿಂದ ಒತ್ತಾಯವನ್ನ ಮಾಡಲಾಗಿದೆ. ಸದ್ಯಕ್ಕೆ ಈ ಒಂದು ಆಲಮಟ್ಟಿ ಜಲಾಶಯ ಏನಿದೆ, ಸಂಗ್ರಹ ಸಾಮರ್ಥ್ಯವನ್ನು ಏರಿಕೆ ಮಾಡಲಿಕ್ಕೆ ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನು ಮಾಡಲಾಗಿದೆ. 519.60 ಮೀಟರ್ ನೀರು ಸಂಗ್ರಹ ಆಗುವ ಸಾಮರ್ಥ್ಯ ಡ್ಯಾಮ್ಗಿದೆ. ಇನ್ನು 524.256 ಮೀಟರ್ ನೀರು ಸಂಗ್ರಹಿಸೋದಕ್ಕೆ ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನು ಮಾಡಲಾಗಿದೆ. ಸುಪ್ರೀಂ ಕೋರ್ಟ್ ಸಹ ರಾಜ್ಯ ಪರವಾಗಿ ಆದೇಶ ನೀಡುವಂತಹ ನಿರೀಕ್ಷೆ ಕೂಡ ಇಟ್ಕೊಂಡಿದ್ದಾರೆ. ಆಲಮಟ್ಟಿ ಎತ್ತರಕ್ಕೆ ಬೇಕಾಗುವ ಸೌಲಭ್ಯಗಳನ್ನು ಒದಗಿಸಬೇಕಾಗಿದೆ. ಯಾಕೆಂತಂದ್ರೆ ಈಗ ನೀರಿನ ಸಾಮರ್ಥ್ಯವನ್ನು ನಾವು ಹೆಚ್ಚು ಮಾಡಬೇಕು ಅಂತಂದರೆ ಅದರ ಎತ್ತರವನ್ನು ಕೂಡ ಹೆಚ್ಚು ಮಾಡಬೇಕಾಗುತ್ತೆ. ನೀರು ಸಂಗ್ರಹಿಸಿದ್ರೆ ಅಲ್ಲಿರುವಂತಹ ಏನು ಜಮೀನುಗಳಿದ್ದಾವೆ, ಜಮೀನುಗಳು ಕೂಡ ಮುಳುಗಡೆಯಾಗುವ ಭೀತಿ ಇದೆ. ಏನಲ್ಲಿ ರೈತರಿಗೂ ಕೂಡ ಅಪಾರ ಪ್ರಮಾಣದ ಹಾನಿಯಾಗುತ್ತೆ. ರೈತರ ಜಮೀನುಗಳು ನೀರಿನಲ್ಲಿ ಮುಳುಗಡೆಯಾಗುತ್ತೆ. ಈ ಒಂದು ಭಯ ಇರೋದ್ರಿಂದ ಅದರ ಎತ್ತರವನ್ನು ಕೂಡ ಹೆಚ್ಚಿಗೆ ಮಾಡಬೇಕಾಗತ್ತೆ. ಸಕಲ ರೀತಿಯಲ್ಲೂ ಕೂಡ ಸದ್ಯಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ.